ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ದೇವರು ಹೇಳ್ತಾರೆ, ದೇವರ ಆಲಯವನ್ನು ನಾವು ಕಟ್ಟಿದ್ರೆ ದೇವರು ನಮ್ಮ ಮನೆಯನ್ನು, ಕುಟುಂಬವನ್ನು ಕಟ್ಟುವ ಆತನೆಂಬುದಾಗಿ. ಪರಿಶುದ್ಧಾತ್ಮ ದೇವರು ತನ್ನ ಆಲಯ ಕಟ್ಟುವಂಥ ಕಾರ್ಯದಲ್ಲಿ ಎಲ್ಲೆಲ್ಲೂ ಕೂಡ ಸಿದ್ಧತೆಗಳು ನಡೀತಾ ಇರುವಾಗ, ಪ್ರಿಯರೇ, ಈ ಅಂತ್ಯ ದಿನದಲ್ಲಿ ದೇವರಿಗಾಗಿ ಒಂದು ಆಲಯವನ್ನು ನಾವು ಕಟ್ತಾ ಇರುವಾಗ, ಆ ಆಲಯಕ್ಕಾಗಿ ನೀವು ಪ್ರಾರ್ಥಿಸಿ, ದೇವರ ಆಲೋಚನೆಯಂತೆ ಆ ಆಲಯ ಬಹುಬೇಗನೆ ಕಟ್ಟಲ್ಪಡಬೇಕು. ಅದರ ಕಡೆ ಜನರು ಪ್ರವಾಹವಾಗಿ ಬರಬೇಕು. ಯಾಕೆಂದರೆ ಯೆಶಾಯ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಕರ್ತನು ಹೇಳ್ತಾರೆ, ಇಗೋ ಯೆಹೋವನ ಮಂದಿರ ಬೆಟ್ಟ ಗುಡ್ಡಕ್ಕಿಂತ ಬಹು ಎತ್ತರವಾಗಿ ಬೆಳೆದು ನಿಲ್ಲುತ್ತೆ. ಅದು ಯಾವಾಗ? ಅಂತ್ಯ ದಿನದಲ್ಲಿ ಅಂತ ಆ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂತ್ಯ ದಿನದಲ್ಲಿ ದೇವರ ಆಲಯವು, ಯೆಹೋವನ ಆಲಯ ಮಂದಿರ ಒಂದು ಬೆಟ್ಟ ಗುಡ್ಡಕ್ಕಿಂತ ಎತ್ತರವಾಗಿ ಬೆಳೆದು ಅದು ನಿಲ್ಲುತ್ತೆ. ಅದರ ಕಡೆ ಬಹು ಜನರು ಪ್ರವಾಹವಾಗಿ ನೆರೆದು ಬರ್ತಾರೆ. ನನ್ನ ಆತ್ಮೀಯರೇ, ಅದೇ ಕಾರ್ಯವು ಕರ್ತನು ಮಾಡ್ತಾ ಇರುವಾಗ ಎಲ್ಲೆಲ್ಲಿ ಆಲಯ ಕಟ್ಟಲ್ಪಡ್ತಾ ಇದೆಯೋ ಅದಕ್ಕೆ ನಿಮ್ಮ ಸಹಾಯವನ್ನು ಅನುಗ್ರಹಿಸಿ, ಸಹಾಯ ಹೇರಳವಾಗಿ ಕೊಡ್ರಿ. ಯಾಕೆಂದರೆ ದೇವರ ಆಲಯ ಬೆಳೆದು ಬೆಟ್ಟ ಗುಡ್ಡಗಳಂತೆ ನಿಲ್ಲಬೇಕು. ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ, ವ್ಯಾಧಿಯಲ್ಲಿ ಬಂಧಿಸಲ್ಪಟ್ಟ ಮಕ್ಕಳು, ಪಿಚಾಚಿಯ ಪೀಡನೆಯಲ್ಲಿ ಬಂದಿಗಳಾಗಿರುವಂಥ ಜನರು ಅದರ ಕಡೆ ಬಂದು ಪ್ರವಾಹವಾಗಿ ಬಂದು ದೇಶ ವಿದೇಶದಿಂದ ಬಂದು ಬಿಡುಗಡೆನ ಕಾಣಲಿ, ಆಶೀರ್ವಾದ ಹೊಂದಲಿ. ಯೇಸು ಸ್ವಾಮಿ ಎಷ್ಟು ದೊಡ್ಡ ಪರಮ ತಂದೆ, ಆತ ಎಂತೆಂಥ ಅದ್ಭುತಗಳನ್ನು ಮಾಡ್ತಾರೆ ಎಂಬುದು ಎಲ್ಲ ಜಗತ್ತಿನ ಜನಾಂಗ ಅದನ್ನು ಎಲ್ಲರೂ ಗ್ರಹಿಸಲಿ. ನನ್ನ ಸ್ನೇಹಿತರೆ, ದೇವರ ಆಲಯ ಕಟ್ಟುವಂಥ ಕಾರ್ಯದಲ್ಲಿ ನಾವೆಲ್ಲರೂ ಮನಸ್ಸಿಡಬೇಕು. ನಾವು ಕೂಡ ಕಡೂರು ಪ್ರಾಂತ್ಯದಲ್ಲಿ ಯೇಸು ಪ್ರಾರ್ಥನಾ ಮಂದಿರವನ್ನು ಕಟ್ತಾ ಇರುವಾಗ ದೇವರು ನಮಗೆ ಅದಷ್ಟು ಅಲ್ಪ ಸ್ವಲ್ಪವಾಗಿ ಸಹಾಯ ಮಾಡ್ತಾ ಬರ್ತಾ ನಾವೀಗ ಒಂದು ಹಂತಕ್ಕೆ ಕರ್ತನ ಆಲಯ ಕಟ್ಟಲ್ಪಟ್ಟಿದೆ. ಇನ್ನು ಮೇಲ್ಭಾಗದಲ್ಲಿ ದೇವರ ಆಲಯ ಕಟ್ಟಲ್ಪಡ್ತಾ ಇರಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ಸಹಾಯ ನನ್ನ ತಂದೆ ನಮಗೆ ಕೊಡ್ತಾರೆ ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ. ದೇವರ ವಾಗ್ದಾನ ನೋಡ್ತೀವಿ. 122 ಕೀರ್ತನೆ ಮೊದಲ ವಾಕ್ಯದಲ್ಲಿ, ನಾವು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನಮ್ಮ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳ ನಿರ್ಮಿಸಿದ ಯೆಹೋವ ಆತನಿಂದಲೇ. ಆದ್ದರಿಂದ ದೇವರು ನಮಗೆ ಸಹಾಯಕನು. ಆತನು ಬೇಗನೆ ಸಹಾಯ ಮಾಡ್ತಾರೆ. ಎಷ್ಟು ಬೇಕೋ ಅದೆಲ್ಲವನ್ನು ಪೂರ್ಣವಾಗಿ ಸಹಾಯ ಕೊಟ್ಟು ಆ ಆಲಯ ಕಟ್ಟಿ ಪೂರ್ಣ ಮಾಡಿ ಮಿಕ್ಕುವಂತೆ ಆಶೀರ್ವಾದ ಮಾಡೋ ದೇವರು ನಮ್ಮ ದೇವರು, ಪ್ರಿಯರೇ. ಹಾಗೆ ಎಲ್ಲೆಲ್ಲಿ ದೇವರ ಆಲಯ ಕಟ್ಟಲ್ಪಡ್ತಾ ಇದೆಯೋ ಅದೆಲ್ಲವನ್ನ ದೇವರು ಹೇರಳವಾಗಿ ಆಶೀರ್ವದಿಸಿ ಅವರಿಗೆ ಸಹಾಯ ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ದೇವರ ಆಲಯ ಅದು ಬಹಳ ಅಮೂಲ್ಯವಾದ ಸ್ಥಳ. ಯೇಸು ಸ್ವಾಮಿ ಹೇಳಿದರು, ನನ್ನ ಆಲಯ ಪ್ರಾರ್ಥನಾ ಆಲಯ ಎನಿಸಿಕೊಂಡಿದೆ, ಅದನ್ನು ಕಳ್ಳರ ಗವಿ ಮಾಡಬೇಡ್ರಿ. ಹೌದು ಪ್ರಿಯರೇ, ಇವತ್ತೆಷ್ಟೋ ಜನರು ದೇವರ ಆಲಯದ ಮೇಲೆ ಅಭಿಮಾನ ಇಲ್ಲದೆ, ದೇವರ ಆಲಯದ ಮೇಲೆ ಪ್ರೀತಿ ಇಲ್ಲದೆ ದೇವರ ಆಲಯವನ್ನು ತೊರೆದು ದೂರ ಹೋಗ್ತಾ ಇರ್ಬೋದು. ಇಲ್ಲ ದೇವರ ಆಲಯಕ್ಕಾಗಿ ಪ್ರೀತಿಯಿಂದ ಗೌರವ ಕೊಡದೆ ಆತನನ್ನು ಸನ್ಮಾನಿಸದೆ ಕೂಡ ನೀವಿರ್ಬೋದು. ಆದರೆ ಒಂದು ದಿನ ಬರುತ್ತೆ, ನಾವು ಪ್ರತಿಯೊಬ್ಬರು ದೇವರ ಮುಂದೆ ನಿಲ್ಲಬೇಕು. ದೇವರ ಆಲಯ ಪ್ರಾರ್ಥನಾ ಆಲಯ. ಅದು ದೇವರಿಗಾಗಿ ನಾವು ಕಟ್ಟುವಂಥ ಸ್ಥಳ. ಅದು ಮನುಷ್ಯರಿಗಲ್ಲ, ದೇವರಿಗೆ. ನೀವು ದೇವರನ್ನು ಸನ್ಮಾನ ಮಾಡಿ ದೇವರ ಆಲಯ ಕಟ್ಟುವ ಕಾರ್ಯಕ್ಕೆ ಹಚ್ಚಿ ನೋಡಿ, ಆಶೀರ್ವಾದ ಹೇರಳವಾಗಿ ಕರ್ತನು ಸುರಿಸ್ತಾರೆ. ಪ್ರೀತಿಯಿಂದ ಕೆಲಸ ಮಾಡಿ. ಸೊಲೊಮೋನ ರಾಜ ಬಹು ಐಶ್ವರ್ಯದಿಂದ ಆಲಯ ಕಟ್ಟ. ಬೆಳ್ಳಿ ಬಂಗಾರಗಳು ಅದರಲ್ಲಿ ಅಮೂಲ್ಯವಾದಂಥ ಆ ಎಲ್ಲ ಒಂದು ತಾಮ್ರದ ಕಬ್ಬಿಣ ಪ್ರತಿಯೊಂದೊಂದು ಕೂಡ ಉಪಯುಕ್ತವಾಗಿದ್ದಲ್ಲಿ ಉಪಯೋಗಿಸಿದ್ದ. ಹೇರಳವಾಗಿ ಬಂಗಾರವನ್ನು ಉಪಯೋಗಿಸಿ ಆಲಯವನ್ನು ಕಟ್ಟಿದ. ಬಹಳ ಸುಂದರವಾಗಿ. ನನ್ನ ಸ್ನೇಹಿತರೆ, ಆಲಯ ಎಂಬುದು ಅದು ದೇವರಿಗಾಗಿ ಪ್ರತ್ಯೇಕ ಮಾಡುವಂಥ ಒಂದು ಅಮೂಲ್ಯವಾದ ಸ್ಥಳ. ಸರ್ವ ಜನಾಂಗಗಳು ನನ್ನ ಆಲಯಕ್ಕೆ ಬಂದು ನನಗೆ ಅಡ್ಡ ಬೀಳೋ ಜಾಗ ಅಂತಾರೆ ದೇವರು. 133ನೇ ಕೀರ್ತನೆಯಲ್ಲಿ ಕರ್ತನು ಬಹಳ ಚಂದವಾಗಿ ದಾವೀದ ಭಕ್ತನು ವರ್ಣಿಸ್ತಾನೆ.
ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಅಂದಾಗ ನನಗೆ ಭಾಳ ಸಂತೋಷ ಆಯಿತು. ನೋಡಿ, ದೇವರ ಆಲಯಕ್ಕೆ ಹೋಗೋದಂದ್ರೇ ಅದೊಂದು ಸೌಂದರ್ಯ, ಅದೊಂದು ನೋಡೋದಕ್ಕೆ ಸಂತೋಷ, ಭಾಳ ಸಂತೋಷ. ಅಂಥ ಸಂತೋಷದ ದಿನ ನಿಮಗೂ ಬರುತ್ತೆ. ನಿಮ್ಮ ಪ್ರಾಂತ್ಯದಲ್ಲೂ ದೇವರ ಆಲಯ ಎಲ್ಲಿ ಕಟ್ಟಲ್ಪಡ್ತಾ ಇದೆಯೋ ಹೇರಳವಾಗಿ ನಿಮ್ಮ ಕೈಲಾಗೋ ಸಹಾಯ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸ್ತಾರೆ. ಸೊಲೊಮೋನ ದೊಡ್ಡ ಐಶ್ವರ್ಯವಂತನಾಗಿ, ಘನವಂತನಾಗಿ, ಹೆಸರುವಾಸಿಯಾಗಿ, ಪ್ರಖ್ಯಾತಿಯಾಗಕ್ಕೆ ಆ ಆಲಯ ಕಟ್ಟಿದ್ದಕ್ಕೆ. ದೇವರ ಆಲಯ, ನೀವು ಕೂಡ ಕರ್ತನ ಆಲಯದಲ್ಲಿ ಕೈ ಜೋಡಿಸಿ, ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸ್ತಾರೆ. ಸ್ವಲ್ಪವೂ ಕೂಡ ನಾವು ಹೃದಯದಲ್ಲಿ ಯಾವುದೇ ಒಂದು ಆಲೋಚನೆ ಮಾಡದೆ ಪ್ರೀತಿಯಿಂದ, ಗೌರವದಿಂದ, ಭಕ್ತಿಯಿಂದ ಕರ್ತನಿಗೆ ನಾವು ಸಲ್ಲಿಸಬೇಕು. ಸ್ನೇಹಿತರೆ, ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಯೇಸು ಪ್ರಾರ್ಥನಾ ಮಂದಿರ ನಾವು ಕಟ್ಟುತ್ತಾ ಇರುವಾಗ ಅದರ ಜೊತೆ ನೀವು ಕೈ ಜೋಡಿಸಿ, ನೀವು ಸದಾಕಾಲ ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ಯೇಸು ಪ್ರಾರ್ಥನಾ ಮಂದಿರದಿಂದ ಲಕ್ಷಾಂತರ ರೋಗಿಗಳು ಗುಣ ಆಗಿದ್ದಾರೆ. ಇವತ್ತು ಫೋನ್ ಪ್ರಾರ್ಥನೆ ಮೂಲಕ, ಮ್ಯಾಗ್ಝಿನ್ ಗುಣಪಡಿಸುವ ಯೇಸು ಮ್ಯಾಗ್ಝಿನ್ ಮೂಲಕ, ಹಾಗೆ ನಾನು ಎಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದರೂ ನನ್ನ ದೇವರು ಅದ್ಭುತಗಳ ಒಡೆಯ ಅದ್ಭುತವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ವೇಗವಾಗಿ ಆಲಯವನ್ನು ಕಟ್ಟಿ ಜನಾಂಗಗಳಲ್ಲಿ ಅನೇಕ ಜನರು ಬಂದು ಆ ಸ್ಥಳದಲ್ಲಿ ಬಿಡುಗಡೆ ಹೊಂದಬೇಕು, ಆಶೀರ್ವಾದ ಹೊಂದಬೇಕಂತ ನೀವು ಕೂಡ ಪ್ರಾರ್ಥನೆ ಮಾಡಿ. ನಿಮ್ಮ ಸಹಾಯಸ್ತ ಚಾಚಿ ಕರ್ತ ನಿಮ್ಮನ್ನು ಹೇರಳವಾಗಿ ಎಂದು ಆಶೀರ್ವದಿಸಲಿ. ಎಂಥ ಕಷ್ಟದ ಸ್ಥಿತಿಯಲ್ಲಿದ್ದರೂ ಕರ್ತನ ಈ ದಿನ ನಿಮ್ಮನ್ನು ಸಂಧಿಸ್ತಾ ಇದ್ದಾರೆ. ದೇವರು ಹೇಳ್ತಾರೆ, ನಾನೇ ನಿಮ್ಮನ್ನು ಆಶೀರ್ವಾದ ಮಾಡು, ಬಿಡಿರಿ, ನಾನೇ ದೇವರು. ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ನಾನು ನಿಮ್ಮನ್ನು ಹೆಚ್ಚಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ದೇವರು ನಿಮ್ಮನ್ನೇ ಹೆಚ್ಚಿಸ್ತಾ ಇದ್ದಾರೆ. ಕಾಣಿಕೆ, ಅನುಕೂಲತೆಗೂ ಶ್ರೀಮಂತರ ಸಾನ್ನಿಧ್ಯಕ್ಕೂ ಪ್ರವೇಶ. ನೀವು ದೇವರ ಆಲಯ ಕಾಣಿಕೆ ಕೊಡುವಾಗ, ದೇವರ ಸೇವೆಯಲ್ಲಿ ಬಿತ್ತುವಾಗ ದೇವರು ಹೇಳ್ತಾರೆ, ನಿಮಗೆ ಅನುಕೂಲ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ನೀವು ಶ್ರೀಮಂತರ ಸಾನ್ನಿಧ್ಯಕ್ಕೆ ಪ್ರವೇಶವಾಗ್ತೀರ. ದೇವರಿಗೆ ಕೊಡೋರು ಎಂದೂ ಬಡವರಾಗಿರೋದಿಲ್ಲ. ನೀವು ಐಶ್ವರ್ಯದಿಂದ ತುಂಬ್ತೀರ. ಪ್ರತ್ಯೇಕಿಸಿ ದೇವರ ಸೇವೆಯಲ್ಲಿ ಬಿತ್ತಿ, ಕರ್ತನ ಹೇರಳವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನೀವು ಮಾಡೋ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸ್ತಾ ಇದ್ದಾರೆ. ಪ್ರಾರ್ಥನೆಯಿಂದ ಸಕಲ ಆಶೀರ್ವಾದ ಹೊಂದ್ಕೊಳ್ಳೋಣ ಪ್ರಿಯರೇ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ತಂದೆಯೇ, ಸ್ವಾಮಿ, ವೇದವಾಕ್ಯ ಕೇಳಿದಂಥ ಪ್ರತಿಯೊಬ್ಬೊಬ್ಬರನ್ನು ಸಂಧಿಸು ಸ್ವಾಮಿ. ದೇವರೇ, ನೀನು ಮಾತನಾಡದೆ, ನೀನು ಹೃದಯದಲ್ಲಿ ಮಾತನಾಡದೆ ಕರ್ತನೆ, ಅವರಿಂದ ಯಾವುದೇ ಒಂದು ಆಶೀರ್ವಾದ ಹೊಂದುವ ಕಾರ್ಯ ನಡೆಯೋದಿಲ್ಲಪ್ಪ. ಇಂದು ಹೃದಯ ಕಠಿಣತ್ವವನ್ನು ಬಿಡುಗಡೆ ಕೊಡು. ಕಠಿಣ ಮನಸ್ಸುಗಳೆಂದು ಪರಿವರ್ತನೆ ಆಗಲಿ. ನಿನ್ನನ್ನು ಸನ್ಮಾನಿಸುವಂಥ ಮಕ್ಕಳಾಗಿ ಅವರನ್ನು ಮಾರ್ಪಡಿಸು. ಅವರು ನಿನ್ನನ್ನು ಸನ್ಮಾನಿಸುವಾಗ ದೇವರೇ, ನೀನು ಅವರನ್ನು ಸನ್ಮಾನಿಸು, ಹೇರಳವಾಗಿ ಅವರನ್ನು ಸನ್ಮಾನಿಸು. ಅವರು ನಿನ್ನಗಾಗಿಯೋ, ನಿನ್ನ ರಾಜ್ಯಕ್ಕಾಗಿ, ನಿನ್ನ ನೀತಿಗಾಗಿಯೋ, ಕರ್ತನಿನ ಸೇವೆಯಲ್ಲೋ, ನಿನ್ನ ಆಲಯ ಕಟ್ಟುವ ಕಾರ್ಯಕ್ಕೋ ಅವರು ಹೇರಳವಾಗಿ ಬಿತ್ತುತ್ತಾ ಇರುವಾಗ ತಂದೆಯವರನ್ನು ಪ್ರತಿಫಲವನ್ನು ಹೇರಳವಾಗಿ ಕೊಡು ಸ್ವಾಮಿ. ಆಶೀರ್ವದಿಸು. ಅವರು ಕೈ ಹಚ್ಚುವ ಎಲ್ಲ ಕೆಲಸ ಕಾರ್ಯ, ಅವರ ಪ್ರಯಾಸಕ್ಕೆ ಪ್ರತಿಫಲ ಕೊಡಪ್ಪ. ಆಶೀರ್ವಾದ ಮಾಡು ತಂದೆ. ಕರ್ತನೆ, ಅವರು ಏನೇನು ಬೇಡುತ್ತಿದ್ದಾರೋ ಅದೆಲ್ಲವನ್ನು ನೀನು ಅನುಗ್ರಹಿಸ್ತಾ ಇದೆಯಾ. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡ್ರೆ ಅದನ್ನು ಅನುಗ್ರಹಿಸ್ತೇನೆ, ಅದನ್ನು ದಯಪಾಲಿಸ್ತೇನೆ ಅಂದ ದೇವರು ನೀನು. ಹೌದು ಸ್ವಾಮಿ, ಯೇಸುವೆ, ನಿನ್ನ ನಾಮದಲ್ಲಿ ಅವರು ಬೇಡ್ತಾ ಇದ್ದಾರೆ ಕರ್ತನೆ, ಅದೆಲ್ಲವನ್ನು ಕೊಡೋಪ್ಪ. ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್.
ಇಲ್ಲ